ಕೇವಲ ಒಂದೇ ಒಂದು ಹನಿ ಈ ಮ್ಯಾಜಿಕಲ್ ಎಣ್ಣೆ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿದ್ರೆ ಸಾಕು, ಇಮ್ಮಿಡಿಯೇಟ್ ರಿಸಲ್ಟ್. ಆ ಇಮ್ಮಿಡಿಯೇಟ್ ರಿಸಲ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕೇವಲ ಒಂದೇ ಒಂದು ಹನಿ ಎಣ್ಣೆ. ಇದೇ ವಿಡಿಯೋಲಿ ಸ್ಟಾರ್ಟಿಂಗಲ್ಲಿ ನಾನು ಇಂಟ್ರಡಕ್ಷನಲ್ಲಿ ನನ್ನ ಫೇಸ್ ನೋಡಿ, ಈಗ ಈ ರೆಮಿಡಿ ಆದಮೇಲೆ ನನ್ನ ಫೇಸ್ ನೋಡಿ, ಹಣೆ, ಕೆನ್ನೆ, ಅದಕ್ಕೊಂದು ಅದ್ಭುತವಾದ ಒಂದು ರೆಮಿಡಿ ಮಾಡಿದ್ದೀನಿ ಕೇವಲ ಒಂದೇ ಒಂದು ಹನಿ ಎಣ್ಣೆನ ಉಪಯೋಗಿಸ್ಕೊಂಡು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾವುದೋ ಫಿಲ್ಟ್ರ್ ಇಲ್ಲ, ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಗ್ಲಾಸ್ ಸ್ಕಿನ್ನು, ಕ್ಲಿಯರ್ ಸ್ಕಿನ್ನು, ಗ್ಲೋಯಿಂಗ್ ಸ್ಕಿನ್ ಅಂತಲೇ ಹೇಳ್ಬೋದು. ಕೇವಲ ಒಂದೇ ಒಂದು ಹನಿ ಈ ಎಣ್ಣೆ ಸಾಕು ಅಂತ. ಮ್ಯಾಜಿಕಲ್ ಎಣ್ಣೆ ಯಾವುದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ನನ್ನ ವೀಡಿಯೋಲಿ ಫೇಸ್ ಅಬ್ಸರ್ವ್ ಮಾಡಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಜಸ್ಟ್ ನನ್ನ ಫೇಸ್ನ ಅಬ್ಸರ್ವ್ ಮಾಡಿ. ಇದು ರೆಮಿಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕ್ಲಿಪ್ಪಿಂಗ್ ಹಾಕಿರೋದು ರೆಮಿಡಿ ಆದಮೇಲೆ. ಇದು ಜಾದು ಮಾಡೋ ಎಣ್ಣೆ ಅಂತಲೇ ಹೇಳ್ತೀನಿ. ಈ ಎಣ್ಣೆ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಮುಂಚೆ ನಮ್ಮ ಮನೆ ಹತ್ರ ಸೌಂಡ್ ನಡೀತಿದೆ ಕನ್ಸ್ಟ್ರಕ್ಷನು, ಅದಕ್ಕೆ ನಾನು ಬ್ಯಾಕ್ ಓವರ್ ವಾಯ್ಸ್ ಕೊಡ್ತಾಯಿದ್ದೀನಿ. ನನಗೆ ಇದು ಕೊಡೋದು ಇಷ್ಟ ಇಲ್ಲ, ಬಟ್ ಕೊಡಲೇಬೇಕಾಗುತ್ತೆ. ಇವತ್ತಿನ ವೀಡಿಯೋನ ನಾನೊಂದು 2-3 ಜನ ಸಬ್ಸ್ಕ್ರೈಬರ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ನೇತ್ರ ಪ್ರತಾಪ್ ಅವರು ರೆಗ್ಯುಲರ್ ನಮ್ಮ ಸಬ್ಸ್ಕ್ರೈಬರು, ನನ್ನ ಹತ್ರ ಪ್ರಾಡಕ್ಟ್ಸ್ ತೊಗೋತಾ ಇದ್ದಾರೆ. ಹೇಮಾ ಅವರೇ ನಿನ್ನೆ ಕಾಲ್ ಮಾಡಿ ಹೇಳಿದ್ರು, ಹೇಮಾ ಅವರೇ ಮುಂಚೆ ನಾನು ಎಂತೆಂಥ ಡಾಕ್ಟ್ರು ನೋಡಿದ್ದೀನಿ, ನಾನು ಪಿಗ್ಮೆಂಟೇಷನ್ಗೆ ಹೋಗ್ತಿಲ್ಲ, ಇವಾಗ ನಿಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಎಸ್ಪೆಷಲಿ ಸೋಪು ಜಾದು ಕಾಣ್ತಿದೆ ಅಂತ ಹೇಳಿದ್ರು. ಮತ್ತು ನಮ್ಮ ರುಕ್ಮಿಣಿ ದಿನೇಶ್ ಮ್ಯಾಮು, ಅವರು ಡಾಕ್ಟರ್ ಫ್ಯಾಮಿಲಿಯವರು ಆಯಿತಾ. ಅವರು ನಮ್ಮ ಹತ್ರ 3ನೇ ಸಲ ನಮ್ಮ ಪ್ರಾಡಕ್ಟ್ಸ್ ತೊಗೋತಾ ಇರೋದು. ಆ್ಯಕ್ಚುಲಿ ಅವರು ಡಾಕ್ಟರ್ ಫ್ಯಾಮಿಲಿ ಅಂತ ನಾವು ಗೊತ್ತಿರಲಿಲ್ಲ. ರೀಸೆಂಟಾಗಿ ಕಾಲ್ ಮಾಡಿದಾಗ ಡಾಕ್ಟರ್ ಅವರ ಇದಿತ್ತು, ಸರ್ ಹೆಸರು ಇತ್ತು ಅದರಲ್ಲಿ. ಅವಾಗ ಗೊತ್ತಾಯಿತು, ಇವರು ಡಾಕ್ಟರ್ ಫ್ಯಾಮಿಲಿಯವರು, ನಮ್ಮ ಆತ್ಮೀಯರು. ರುಕ್ಮಿಣಿ ದಿನೇಶ್ ಮ್ಯಾಮ್ ಹತ್ರ ಸುಮಾರು ಸಲ ಮಾತಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ, ಆ ವಿಷಯ ನಾನು ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚೆ ಹೇಳ್ತೀನಿ, ಈ ಎಣ್ಣೆನ ಒಂದು ತೊಟ್ಟು ಹಾಕ್ಕೊಂಡ್ರೆ ಸಾಕು, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಆನ್ ಫೇಸ್. ಅದರಲ್ಲಿ ಮಾಡಿರೋಂಥ ಅದ್ಭುತವಾದ ಜೆಲ್ಲು ಆಯಿತಾ. 2 ರೀತಿ, ಒಂದು ಫೇಸ್ ಜೆಲ್ ತೋರಿಸ್ತೀನಿ, ಒಂದು ವಾಟರಿ ಜೆಲ್ ತೋರಿಸ್ತೀನಿ ಆಯಿತಾ. ಸೊ ಒಂದೇ ಹನಿ ಎಣ್ಣೆಲಿ ಒಂದು ಫೇಸ್ ಜೆಲ್ಲು, ಒಂದು ವಾಟರಿ ಜೆಲ್, ರೈಟ್. ಈ ಪಾಯಿಂಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಈಗ ರುಕ್ಮಿಣಿ ದಿನೇಶ್ ಮ್ಯಾಮ್ ಹತ್ರ ಬಂದಾಗ ಅವ್ರು ಅದೇ ಹೇಳಿದ್ರು, ಹೇಮಾ ನನಗೆ ಕೆಳಗೆ ಕಪ್ಪುಗಳ ಇದೆಯಲ್ಲ ಅದೆಲ್ಲ ವಾಸಿ ಆಗ್ತಿದೆ, ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಬರೀ ಪಿಗ್ಮೆಂಟೇಷನ್ ಮಾತ್ರ ಅಲ್ಲ, ನಿಮ್ಮ ಸೋಪು ಇಟ್ ಇಸ್ ಕ್ರಿಯೇಟಿಂಗ್ ಮ್ಯಾಜಿಕ್ಕು ಅಂತ ಹೇಳ್ತಾಯಿದ್ರು. ಫೇಸ್ ಗ್ಲೋ ಆಗಿರ್ಬೋದು, ಮತ್ತು ಫೇಸ್ ಶೈನಿಂಗ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಇಟ್ಸ್ ಕ್ರಿಯೇಟಿಂಗ್ ಮ್ಯಾಜಿಕ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಸೊ ಈ ಜೆಲ್ಲು ಮತ್ತು ಈ ವಾಟ್ರಿ ಜೆಲ್ಲು ಮತ್ತು ದಿಸ್ ಇಸ್ ಸೆಮಿ ಸಾಲಿಡ್ ಜೆಲ್, ಕೇವಲ ಒಂದೇ ಒಂದು ಹನಿ ಈ ಎಣ್ಣೆಯಿಂದ ಮಾಡಿರೋದು. ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಆ ವಾಟ್ರಿ ಜೆಲ್ ಯಾವ ರೀತಿ ಇದೆ ಅಂತ ನಿಮಗೊಂದು ಕ್ಲೋಸ್ ಅಪ್ ವ್ಯೂಯಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಫೋಟೋ ಈಗ ರೆಮಿಡಿ ಮಾಡೋಕ್ಕೆ ಮುಂಚೆ ನನ್ನ ಫೋಟೋ ಇದು. ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ ಬಂದು ರೆಮಿಡಿ ಆದಮೇಲೆ. ಓಕೆ, ದಯವಿಟ್ಟು ಅದನ್ನು ಪಕ್ಕ ಒಂದು ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೊಳ್ಳಿ. ಇದೇ ನೋಡಿ ಆ ವಾಟ್ರಿ ಜೆಲ್ಲಿ. ಓಕೆ, ಒಂದು ಸಾಲಿಡ್ ಸೆಮಿ ಸಾಲಿಡ್ ಜೆಲ್ ಇದೆ, ಒಂದು ವಾಟ್ರಿ ಜೆಲ್. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಸುಮಾರು 2 ಚಮಚದಷ್ಟು ನಾನಿಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಪರೀತ ಫುಲ್ ಫ್ಲ್ಯಾಕ್ಸ್ ಸೀಡ್ಸ್ ಇದನ್ನು ಇಂಟೇಕ್ ಮಾಡ್ತಾ ಬಂದಾಗ ಪ್ರತಿದಿನ ನಿಮಗೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಹತ್ರನೂ ಸುಳಿಯೋಲ್ಲ. ಬಟ್ ಅದರ್ ನೋಟ್ ತೊಗೊಂಡಾಗ ಫೇಸಲ್ಲಿ ಇದು ಗ್ಲೋ ಜೊತೆ ಶೈನಿಂಗು, ವೈಟ್ನಿಂಗು, ಬ್ರೈಟ್ನಿಂಗ್ ಕೊಡುತ್ತೆ. ಒಂದು 2 ಚಮಚ ಅಗಸೆ ಬೀಜಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಆಯಿತಾ. ಅದು ಕುದ್ದು ಅದು ಜೆಲ್ ರೆಡಿ ಮಾಡ್ಕೋತೀನಿ. ಈ ಕಡೆ ಇನ್ನೊಂದು ಪ್ಯಾನಲ್ಲಿ ಮೆಲಸ್ಮಾ ಪಿಗ್ಮೆಂಟೇಷನ್ನ ತೆಗೆಯೋದ್ರಲ್ಲಿ ಎತ್ತಿದ ಕೈ ಪೆಪ್ಪೈನ್ ಅಂತ ಒಂದು ಎನ್ಸೈಮ್. ಆ ಎನ್ಸೈಮ್ ಎಲ್ಲಿದೆ? ಪಪ್ಪಾಯಲ್ಲಿದೆ. ಸಿಪ್ಪೆ ಸಮೇತ. ಕಾಯಿ ಇರಬಾರ್ದು, ತೀರಾ ಹಣ್ಣಾಗಿರಬಾರ್ದು, ಮೀಡಿಯಮ್ ಪಪ್ಪಾಯ ತಗೊಳ್ಳಿ. ಅದಕ್ಕೆ ಒಂದು ಅರ್ಧ ಲೋಟ 3/4 ಲೋಟ ನೀರು ಹಾಕಿ, ಕುಡಿಯೋ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಕುದಿಸ್ಬೇಕು? ಆ ಕಲರು ಚೇಂಜ್ ಆಗಬೇಕು, ನೀರಿನ ಕಲರು, ಪಪ್ಪಾಯ ಕಲರ್ ಸ್ವಲ್ಪ ಬಿಟ್ಕೋಬೇಕು. ಓಕೆ, ದಿಸ್ ಪಾಯಿಂಟ್ ಟು ಬಿ ನೋಟೆಡ್. ನೆಕ್ಸ್ಟ್ ಈ ಕಡೆ ನಮ್ಮ ಇದು ಜೆಲ್ ರೆಡಿ ಆಗೋಗಿದೆ, ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜದ್ದು. ಅದು ಎಲ್ಲರಿಗೂ ಗೊತ್ತಿರುತ್ತಲ್ಲ ರೀ. ಜೆಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಯಿತಾ. ನೆಕ್ಸ್ಟ್ ನೋಡಿ, ಕಲರ್ ಬಿಟ್ಟಿದ ತಕ್ಷಣ ಒಂದು 5-6 ನಿಮಿಷ ಅಷ್ಟೇ. ಈಗ ನಮ್ಮ ಜೆಲ್ಲು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕ್ಲೋಸ್ ಅಪ್ ವ್ಯೂಯಲ್ಲಿ. ನೋಡಿ, ಜೆಲ್ ರೆಡಿ ಇದೆ, ಅಗಸೆ ಬೀಜದ ಜೆಲ್ಲು. ಈಗ ಇದನ್ನು ಅದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ, ರೈಟ್. ಸೊ ಜೆಲ್ ರೆಡಿ ಆಗಿದೆ, ಈ ಕಡೆ ಪಪ್ಪಾಯಿನ್ ರಿಲೀಸ್ ಆಗಿದೆ. ಸೊ ಈ ಫಾರ್ಮ್ಯಾಟಲ್ಲಿ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಇದು ಒಂದು 2-3 ನಿಮಿಷ ಕುದಿಬೇಕು ಆಯಿತಾ, ಅಥವಾ ಒಂದು ಕುದಿ ಬರಬೇಕು. ಇದು ಎಲ್ಲನೂ ನಿಮಗೆ ಸಿಮ್ಮಲ್ಲೇ ಆಗಬೇಕು, ಯಾವುದೋ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಮೆಲಸ್ಮಾ ಪಿಗ್ಮೆಂಟೇಷನ್ನ ಬುಡದಿಂದ ತೆಗಿತಾ ಇದೆ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ಅವ್ರು ಕಳಿಸಿರೋ ಕ್ರೀಮ್ ಇದು ಆಯಿತಾ. ಸೊ ನೋಡಿ, ಚೆನ್ನಾಗಿ ಕುದೀತಿದೆ ಇದು ಆಯಿತಾ. ಇದನ್ನು ಸೋಸ್ಕೊತಾ ಇದ್ದೀನಿ. ತಟ್ಟೆಗೆ ಯಾಕೆ ಅಂದರೆ ಹೇಳ್ತೀನಿ ರೀ, ಇದು ಚೆನ್ನಾಗಿ ಆರಬೇಕು. ಆ ನೀರು ವೇಸ್ಟ್ ಆಗೋಲ್ಲ, ಆ ನೀರಲ್ಲೇ ಇರೋದು ನಮಗೆ ಮದ್ದು. ಇವಾಗ ಇದು ತಣ್ಣಕ್ಕಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತೀನಿ. ಫೈನ್. ಇದಕ್ಕೆ ಇವಾಗ 1 ಡ್ರಾಪ್ ಆಯಿಲ್ ಅಂತ ಹೇಳಿದ್ನಲ್ಲ, ಆ ಆಯಿಲೇ ಮದ್ದು ನಮಗೆ. ಫೈನ್. ನೋಡಿ, ಇದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸಿಲಿ ತಿರ್ಸ್ಕೊಳ್ಳೋಣ.
ನೀರೇನೋ ಹಾಕೋಂಗಿಲ್ಲ, ಅದು ಬೆಂದಿರೋ ನೀರಲ್ಲೇ ಅದು ಇದಾಗಬೇಕು. ಈಗ ಒಂದು ಮಲ್ಬಟ್ಟೆ, ಒಂದು ಕರ್ಚೀಫು, ಒಂದು ಫಿಲ್ಟ್ರಲ್ಲಿ ಆಗಲ್ಲ, ಕರ್ಚೀಫು ಅಥವಾ ಮಲ್ಬಟ್ಟೆ ಅದನ್ನು ಸೋಸ್ಕೊಂಡ್ಬಿಡೋಣ. ಸೋಸ್ಕೊಂಡು ಫೈನ್ ಲಿಕ್ವಿಡ್ ಇದೆಯಲ್ಲ, ಅದು ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುಕ್ತಿದೆ, ಅದೇ ಬೇಕಾಗಿರೋದು. ಆಯಿತಾ? ಚೆನ್ನಾಗಿ ನೋಡಿ ಅದನ್ನು ಟೈಟಾಗಿ ಇಟ್ಕೊಂಡಿದ್ದೀನಿ. ಎಷ್ಟೊತ್ತು ಒಂದು 10 ನಿಮಿಷದಲ್ಲಿ ಈ ಪ್ರೋಸೆಸ್ ಮುಗ್ದೋಗತ್ತೆ ರೀ. ಪಪ್ಪಾಯ ತಿನ್ನಿ, ಇಷ್ಟು ಇಟ್ಕೊಳ್ಳಿ, ಒಂದು ಸ್ಪೂನಷ್ಟು ಈ ರೆಮಿಡಿ ಮಾಡ್ಕೊಳ್ಳಿ, ಮುಗೀತು. ಇವಾಗ ಇದಕ್ಕೆ ನಾನು ಗ್ಲಿಸರೀನ್ ಹಾಕ್ತಾಯಿದ್ದೀನಿ. ಸೊ ಗ್ಲಿಸರೀನು ಎಲ್ಲ ಕಡೆ ಅವೈಲಬಲ್ ಇದೆ ಮೆಡಿಕಲ್ ಶಾಪಲ್ಲಿ. ಆಯಿತಾ? ಎಷ್ಟು? ಒಂದಿಂದ 2 ಡ್ರಾಪ್ಸ್, 1 to 2 ಡ್ರಾಪ್ಸ್ ಅಷ್ಟೇ, ಜಾಸ್ತಿ ಬೇಡ. ಆಯಿತಾ? ನೆಕ್ಸ್ಟು ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಅಲೋವೆರಾ ಜೆಲ್ ಹಾಕಿದ್ದೀನಿ, ವೈಟು ಟ್ರಾನ್ಸ್ಪರೆಂಟು. ಬೇರೆ ಸೆಂಟೆಡು ಕಲರ್ಡು ತೊಗೊಂಬರಬೇಡಿ, ಅದೆಲ್ಲ ಕಲರ್ಡ್ ಹಾಕಿರ್ತಾರೆ. ಸೊ ವೈಟು ಟ್ರಾನ್ಸ್ಪರೆಂಟು. ನಿಮ್ಮ ಮನೇಲಿ ಏನಾರು ಅಲೋವೆರಾ ಜೆಲ್ ಇತ್ತು ಅಂದರೆ ದಯವಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ, ಯಾಕಂದರೆ ಯೆಲ್ಲೋ ಕಲರ್ ರಿಲೀಸ್ ಆಗುತ್ತೆ, ಅದು ಸ್ಕಿನ್ನಿಗೆ ಬೇಡದೇ ಇರೋದು. ಆಯಿತಾ? ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದಾದಮೇಲೆ ಆ ರಾಮಬಾಣ 1 ಡ್ರಾಪ್ ಎಣ್ಣೆ ಅನ್ನಲ್ಲ, ಅದೇ ಮ್ಯಾಜಿಕ್ಕು ರೀ. ನೀವು ನಂಬ್ತಿರೋ ಬಿಡ್ತೀರೋ, ಇಮ್ಮಿಡಿಯೇಟ್ ಈ ರೆಮಿಡಿ ಮಾಡಿ ನನಗೆ ಇಮ್ಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಅಂಥ ಅದ್ಭುತವಾದ ಶೈನಿಂಗ್ ಗ್ಲೋ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ನಿಮ್ಗೆ ಯಾವುದೇ ಫೇಶಿಯಲು, ಯಾವುದೇ ಕೆಮಿಕಲ್ ಪೀಲ್ ಕೊಡದೇ ಇರೋದು ಇವತ್ತಿನ ರೆಮಿಡಿ ಕೊಡುತ್ತೆ. ಜೊತೆಗೆ ನಮ್ಮ ಸೋಪು ಸತತವಾಗಿ ಬಳಸಿದ್ರೆ ಮಾತ್ರ ಈ ಕಲರು, ಈ ಶೈನಿಂಗು, ಈ ಬ್ರೈಟ್ನಿಂಗ್ ಎಲ್ಲ. ಓಕೆನಾ? ಈಗ ಆ ಎಣ್ಣೆ ಯಾವುದೇಮ್ಮ ಹೇಳ್ತೀನಿ, ವೀಡಿಯೋ ಮಾಡಬೇಕಾದ್ರೆ ಹೇಳಬೇಕಲ್ಲ. ಸೊ ಇದನ್ನು ಎಷ್ಟು ಹಾಕ್ತೀನಿ? 1 ತೊಟ್ಟು. ಜಾಸ್ತಿ ಹಾಕಿದ್ರಿ ಮುಖ ಎಲ್ಲ ಉರಿ ಶುರು ಆಗುತ್ತೆ. ಇದೆಲ್ಲ ಮಾಡೋಕ್ಕೆ ಮುಂಚೆ ನೀವೇನು ಮಾಡಬೇಕು? ಪ್ಯಾಚ್ ಟೆಸ್ಟ್ ಮಾಡಬೇಕು. ಪ್ಯಾಚ್ ಟೆಸ್ಟ್ ಇಲ್ಲದೆ ಮಾಡಿದ್ರೆ ನಿಜವಾಗ್ಲೂ 100% ಮುಖ ಉರಿಯುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಪ್ರತಿಯೊಂದು ಪದಾರ್ಥನೂ ಎಲ್ಲರಿಗೂ ಎಲ್ಲ ಸೂಟ್ ಆಗಲ್ಲ. ಆಯಿತಾ? ಇದು 1 ಮಿನಿಟ್ ಗ್ಲೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಜೆಲ್ ರೆಡಿ ಆಯಿತಾ? ಇದೊಂದು ಡಬ್ಬಿಗೆ ಹಾಕಿಟ್ಬಿಡಿ. ಆಯಿತಾ? ಟೈಟಾಗಿ ಮುಚ್ಚಿಟ್ಬಿಡಿ. ಸೊ ಇದು ಒಳಗಡೆ ನೋಡಿ ಯಾವ ರೀತಿ ಇದೆ ಅಂತ ಟೆಕ್ಸ್ಚರು. ಫೈನ್, ಈ ಪಾಯಿಂಟ್ ಕ್ಲಿಯರ್ ಮಾಡಿದೆ. ಅದಕ್ಕೆ ಕ್ರಿಸ್ಟಲ್ ಕ್ಲಿಯರ್ ಅಲೋವೆರಾ ಜೆಲ್ ತೊಗೊಂಬನ್ನಿ, ಕಲರ್ಡ್ ತೊಗೊಬರಬೇಡಿ. ಇನ್ನೊಂದು ಸ್ಕಿನ್ ಗ್ಲೋಯಿಂಗ್ಗೆ ಜೆಲ್ ರೆಡಿ ಆಗಿದೆಯಲ್ಲ, ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸೊ ಇವತ್ತು 1 ಮಿನಿಟಲ್ಲಿ ನಿಮ್ಮ ಫೇಸಲ್ಲಿ ಅದ್ಭುತವಾದ ಗ್ಲೋ ಬರೋದು ಖಂಡಿತ. ಅದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ಜೆಲ್ ತೊಗೊಂಡೆ ಅಲ್ವಾ, ನೀವು ನೋಡಿದ್ರಲ್ಲ ವೀಡಿಯೋಲಿ ಯಾವ ರೀತಿ ಜೆಲ್ ರೆಡಿ ಮಾಡಿದೆ ಅಂತ. ಅದನ್ನು ಹಾಕ್ಕೊಂಡು ನೋಡಿ, ಸುಮಾರು ನಾನಿಲ್ಲಿ 3 ಚಮಚ 3 ಟೀ ಸ್ಪೂನ್ಸ್, ಟೇಬಲ್ ಸ್ಪೂನ್ ಅಂತಲೇ ತೊಗೊಳ್ಳಿ, ಫೇಸ್ ಜೆಲ್ನ ತೊಗೊಂಡು, ಅಂದರೆ ಅಗಸೆ ಬೀಜದ ಜೆಲ್ ತೊಗೊಂಡು 3 ಚಮಚ ಮಸಾಜ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಚಮಚದಲ್ಲಿ ಮಸಾಜ್ ಮಾಡಿದಾಗೂ ಫುಲ್ ಫೇಸ್ನ ಕವರ್ ಮಾಡ್ಕೊತಾ ಇದ್ದೀನಿ. ಆಯಿತಾ? ಇದಿಷ್ಟು ಹೇಳ್ಬಿಟ್ಟಿದ್ದೀನಿ. ಮಸಾಜ್ ನೀವು ಯಾವ ರೀತಿ ಆದರೂ ಮಾಡ್ಕೊಳ್ಳಿ. ಇವಾಗ ಮೇಲಿಂದ ಕೆಳಗಾದರೂ ಮಾಡ್ಕೊಬೋದು ಮಸಾಜು. ಆಲ್ಮೋಸ್ಟ್ ನಾನು ರೆಕಮೆಂಡ್ ಮಾಡೋದು ಫ್ರಮ್ ಯುವರ್ ಚಿನ್, ಅಂದರೆ ನಿಮ್ಮ ಗದ್ದದ ಭಾಗದಿಂದ ಹಣೆಗೆ ಹೋಗಿ. ಸೊ ದ ಗ್ಲೋ ವಿಲ್ ಬಿ ಪರ್ಫೆಕ್ಟ್. ನೋಡಿ, ನಾನು ಕ್ಲೋಸ್ ಅಪ್ ವ್ಯೂಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜಸ್ಟ್ ಕ್ಲಿಪ್ಪಿಂಗ್ಸ್ ನೋಡ್ಕೊಳ್ಳಿ. ವೀಡಿಯೋ ಸ್ಟಾರ್ಟಿಂಗಲ್ಲಿ ನಾನು ರಿಸಲ್ಟ್ ತೋರಿಸ್ದೆ ನಿಮಗೆ, ಮತ್ತು ವೀಡಿಯೋ ಮಧ್ಯದಲ್ಲಿ ರೆಮಿಡಿ ಮಾಡೋಕ್ಕೆ ಮುಂಚೆ ನನ್ನ ಫೇಸ್ ನೋಡ್ಕೊಳ್ಳಿ, ನಾನು ಯಾವ ರೀತಿ ಮಸಾಜ್ ಮಾಡ್ತಾಯಿದ್ದೀನಿ ಅಂತ ಒಂಚೂರು ನೋಡ್ಕೊಳ್ಳಿ. ನೀವು ಎಷ್ಟು ಮಸಾಜ್ ಮಾಡ್ತೀರೋ ನಿಮಗೆ ಅಷ್ಟು ರಿಸಲ್ಟ್ ಇದೆ. ಹೇಮಾ, ಇದು ದಿನ ಮಾಡ್ಬೋದಾ? 100% ಮಾಡ್ಕೊಳ್ಳಿ ವಿತ್ ಪ್ಯಾಚ್ ಟೆಸ್ಟ್. ಆವಾಗ ನಿಮ್ಮ ಮುಖದ ಲೆವೆಲ್ಲು, ಬಟ್ ನಮ್ಮ ಸೋಪ್ ಇರಬೇಕಿದ್ರ ಜೊತೆ, ಅದನ್ನು ಹೇಳ್ಬಿಡ್ತೀನಿ. ನೋಡಿ ಯಾವ ರೀತಿ ಇದೆ ಅಂತ. ನಾನಂದರೆ 3 ಟೇಬಲ್ ಚಮಚ 3 ಟೀ ಸ್ಪೂನ್ಸ್, ಒಂದೊಂದು ಟೀ ಸ್ಪೂನ್ ಹಾಕ್ಕೊಂಡೋಗು ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಈ ಜೆಲ್ನ ನೀವು ಒಂದು 2 ರಿಂದ 3 ದಿನ ಇಟ್ಕೋಬೋದು ಫ್ರಿಜ್ಜಲ್ಲಿ. ಅಂದರೆ ನಾನು ಲಿಕ್ವಿಡ್ ಪಾರ್ಟ್ ಆಫ್ ದ ಜೆಲ್, ಈಗ ಸಾಲಿಡ್ ಪಾರ್ಟ್ನ ಹೇಳಿದೆ, ಸೆಮಿ ಸಾಲಿಡು, ಅದನ್ನು 1 ವಾರ ಇಟ್ಕೋಬೋದು. ಓಕೆ, ಡನ್. ಈ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಹಣೆಗೂ ಮಸಾಜ್ ಮಾಡಿದ್ದೀನಿ. ಇವಾಗ ಯಾಕೆ ಹಣೆಗೆ ಮತ್ತು ಮುಖಕ್ಕೆಲ್ಲ ಅಂದರೆ ನಾನು ಹೇಳ್ತೀನಿ, ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹೇಳ್ಕೊಡ್ತೀನಿ. ಓಕೆ, ಒಂದು 8 ನಿಮಿಷ ಈಗ ಇರಲಿ ಫ್ರೆಂಡ್ಸ್. 8 ನಿಮಿಷ ಆದಮೇಲೆ ಅದು ಆಲ್ಮೋಸ್ಟ್ 90% ಡ್ರೈ ಆಗಿರುತ್ತೆ. ಮಿಕ್ಕಿದನ್ನ ಒಂದು ಟಿಶ್ಯೂ, ಒಂದು ಇದರಿಂದ ಸ್ಪಾಂಜಿಂದ ತಕ್ಕೊಂಬಿಡಿ. ನೋಡಿ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ. ಸೊ ಅಗಸೆ ಬೀಜದ ಜೆಲ್, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಅದು ಬರೀ ಅಗಸೆ ಬೀಜ ಅಲ್ಲ, ನಾನೇನಂದೆ, ಪಪ್ಪಾಯ ಮತ್ತು ಅಗಸೆ ಬೀಜನ ಕುದಿಸಿ ತೆಗ್ದಿರೋಂಥ ನೀರು, ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಯಾವಾಗ? ಪ್ಯಾಚ್ ಟೆಸ್ಟಲ್ಲಿ ನಿಮಗೆ ಪಾಸ್ ಆದಾಗ. ಆಯಿತಾ? ಪ್ರತಿದಿನ ಮಾಡ್ಬೋದು. ನೋಡಿ, ಬರೀ ಆ ನೀರು ನಿಮ್ಮ ಮುಖದ ಹೊಳಪನ್ನು ಚೇಂಜ್ ಮಾಡಿದೆ ಅಂದರೆ ಸುಮಾರು ಜನ ನಂಬಲ್ಲ, ಬಟ್ ಇವತ್ತಿನ ವೀಡಿಯೋಲಿ ನಾನು ಪ್ರೂವ್ ಮಾಡಿದ್ದೀನಿ. ಆ್ಯಂಟಿ ಆಕ್ಸಿಡೆಂಟ್ ನಿಮ್ಮ ದೇಹಕ್ಕಾಗಿರ್ಬೋದು, ಇಂಟೇಕ್ ಅಥವಾ ಔಟರ್ ಅಪ್ಲಿಕೇಶನ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಈಗ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ಓಕೆ, ಇದು 5 ರಿಂದ 10 ನಿಮಿಷದ ಪ್ರೊಸೀಜರು. ಇದನ್ನು ಮಾಡಬೇಕಾಗಿರೋದು ಬೆಳಗ್ಗೆ, ಮಧ್ಯಾಹ್ನ ಅಲ್ಲ, ಸಂಜೆ ಆಫ್ಟರ್ ಸನ್ಸೆಟ್ಸ್ 6 ಗಂಟೆಗೆ. ಯಾಕೆ ಅಂದರೆ ಯಾವುದೇ ಏನಂತೀವಿ ಫಾರ್ಮ್ ಆಫ್ ಅಲ್ಟ್ರಾ ವೈಲೆಟ್ ರೇಸ್ ಸೋಕ್ಸ್ಬಾರ್ದು. ಆವಾಗ ನಿಮಗೆ ಈ ಶೈನಿಂಗು, ಈ ಗ್ಲೋ
ಸ್ವಲ್ಪ ದಿನಕ್ಕಿರುತ್ತೆ ಆಯಿತಾ. ಇವಾಗ ನೀವು ಇವತ್ತು ಮಾಡಿ ಇನ್ನೊಂದು ವಾರ ಆದಮೇಲೆ ಮಾಡಿಲ್ಲ ಅಂದಾಗ ಆ ಒಂದು ವಾರ ಆ ಗ್ಲೋನ ಕಾಪಾಡ್ಕೊಳ್ಳುತ್ತೆ. ಯಾವಾಗ ನೀವು ಸನ್ ಅಲ್ಲಿ ಹೋಗದೇ ಇದ್ದರೆ, ಓಕೆ. ಯು ವಿ ರೇಸ್ ಇರಬಾರ್ದು, ಫೇಸಲ್ಲಿ ತಾಗಬಾರ್ದು. ಸೊ ಸಿಂಪಲ್ಲಾಗಿ ಹೇಳೋಕ್ಕೋದ್ರೆ ಬೆಳಗಿನ ಸೂರ್ಯನ ಕಿರಣಗಳು, ಎಳೆಯ ಬಿಸಿಲು ಅಂತೀವಲ್ಲ, ಅದು ಸ್ಕಿನ್ಗೆ, ಬಾಡಿಗೆ, ಹೆಲ್ತ್ಗೆ ಒಳ್ಳೆಯದು. ನಾಟ್ ದಟ್ ಮಧ್ಯಾಹ್ನ 12 ಗಂಟೆ 1 ಗಂಟೆ, ಸೊ 4 ಗಂಟೆ ಮೇಲೆ ಓಕೆನಾ. ನೋಡಿದ್ರಿ ಅಲ್ಲ ಗ್ಲೋ ಯಾವ ರೀತಿ. ಸೊ ಈಗ ಆ ಎಣ್ಣೆ ಏನು, ಯಾರ್ಯಾರು ಯೂಸ್ ಮಾಡ್ಬೋದು ಅದೆಲ್ಲ ನಾನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಇದು ಈ ಅದ್ಭುತವಾದ ಜೆಲ್ಲು. ಈಗ ಆ ಕ್ರೀಮ್ ಏನು ಮಾಡ್ಕೊಂಡಿದ್ದೆ, ಫೇಸ್ ಜೆಲ್ಲು ಸೆಮಿ ಸಾಲಿಡ್ದು, ಓಕೆ, ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ. ಅದಕ್ಕೆ ಮುಂಚೆ ಇದು ಏನು ಅಂತ ಹೇಳ್ತೀನಿ. ನಿಮ್ಮ ಸ್ಕಿನ್ನಲ್ಲಿ ಹೊಳಪು, ಶೈನಿಂಗು, ಕೇವಲ ಒಂದೇ ಒಂದು ಹನಿ ಈ ಎಣ್ಣೆನ ಆ ಜೆಲ್ಗೆ ಮಿಕ್ಸ್ ಮಾಡಿದ್ದೀನಿ. ಈಗ ಈ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ನೀವು ಮುಖನ ಮಸಾಜ್ ಮಾಡಿ 8 ನಿಮಿಷ ಬಿಟ್ಟ ಮೇಲೆ ಈ ಜೆಲ್ನ ಅಪ್ಲೈ ಮಾಡೋದು. ಈ ಜೆಲ್ ಯಾವುದು ಗೊತ್ತಾ, ದಿಸ್ ಇಸ್ ದ ಮೋಸ್ಟ್ ಫೇಮಸ್ ಎಸೆನ್ಷಿಯಲ್ ಆಯಿಲಲ್ಲಿ ಒಂದಾಗಿರೋ ಟೀ ಟ್ರೀ ಆಯಿಲ್. ಎಟ್ ಅಗೇನ್ ಇದು ಜಾಸ್ತಿ ಹಾಕ್ಕೊಂಡ್ರೆ ವಿತೌಟ್ ಪ್ಯಾಚ್ ಟೆಸ್ಟ್ ಮುಖ ಉರಿ ಸ್ಟಾರ್ಟ್ ಆಗುತ್ತೆ. ನೀವು ನೀಲಗಿರಿ ತೈಲೆಲ್ಲ ನೋಡಿದ್ದೀರಲ್ಲ, ಅದರದ್ದು 4 ಪಟ್ಟಷ್ಟು ಇರುತ್ತೆ ಅದ್ರ ಏನಂತೀವಿ ಉರಿಯೋದು ಎಫೆಕ್ಟು. ಸೊ ಅದಕ್ಕೋಸ್ಕರ ವಿತ್ ಪ್ಯಾಚ್ ಟೆಸ್ಟ್ ಕೇವಲ ಒಂದೇ ಒಂದು ಹನಿ ವಿತ್ ಮೆಷರ್ಮೆಂಟ್ ಆಫ್ ಅಲೋವೆರಾ ಜೆಲ್ ನಾನು ಆ ಕ್ರೀಮ್ನ ಮಾಡಿರೋದು. ಒಂದೇ ಒಂದು ಹನಿಗಿನ ಕಮ್ಮಿ ಅಂದ್ಕೊಳ್ಳಿ, ಓಕೆ. ಜಸ್ಟ್ ಈ ಜೆಲ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಬಿಫೋರ್ ಬೆಡ್ ಟೈಮ್ ಇದಿಷ್ಟು ಪ್ರೊಸೀಜರ್ ಒಂದು 2 ಅವರ್ ಮುಂಚೆ ಮುಗಿಸ್ಬಿಟ್ಟು ಆರಾಮಾಗಿ ನೋಡಿ ಈ ಕ್ರೀಮ್ ಅಪ್ಲೈ ಮಾಡಿ ಒಂದು ½ ಆನ್ ಅವರ್ ಇರಿ. ಈ ಪ್ರೊಸೀಜರೆಲ್ಲ ಬಿಫೋರ್ ಬೆಡ್ ಟೈಮ್ ಆಫ್ಟರ್ 6 to 6:30, ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆಯಾ? ಕೇವಲ ಒಂದೇ ಒಂದು ಹನಿ ಎಣ್ಣೆ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಯಾವಾಗ ನಿಮ್ಗೆ ಅದು ಸೂಟ್ ಆಗಲಿಲ್ಲ ಅಂದರೆ ಸೈಡ್ ಎಫೆಕ್ಟ್ಸು ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಹೋಗಿ ಬರಲ್ಲ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ದ ಸ್ಕಿನ್.